ನಾವು ಅನೇಕ ಸಂಚಿಕೆಗಳಿಂದ ಸತ್ಯವೇದದಲ್ಲಿನ ಸ್ತ್ರೀಯರ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೇವೆ. ಇಂದು ಅದರಲ್ಲಿ ಒಬ್ಬರಾದ ಅಕ್ಷ ಬಗ್ಗೆ ತಿಳಿದುಕೊಳ್ಳೋಣ. ಅಕ್ಷ ಎಂಬ ಪದಕ್ಕೆ ಇಂಗ್ಲಿಷ್ನಲ್ಲಿ ಆರ್ನಮೆಂಟ್ ಅಥವಾ ಆಭರಣ ಎಂತಲೂ, ಹೀಬ್ರೂ ಭಾಷೆಯಲ್ಲಿ ಆಂಕ್ಲೆಟ್ ಅಥವಾ ಕಾಲಂದಿಗೆ, ಕಾಲುಂಗರ, ಕಾಲ್ಕಡಗ ಎಂಬ ಅರ್ಥ ಬರುತ್ತದೆ. ಈಕೆ ಯೆಹೂದ ಕುಲಕ್ಕೆ ಸೇರಿದ ಕಾಲೇಬನ ಮಗಳು. ಈಕೆಗೆ 3 ಅಣ್ಣಂದಿರು, ಈರು, ಏಲಾ, ನಾಮಾನ್ ಎಂಬುದು ಅವರ ಹೆಸರು. ಈಕೆಯ ಹೆಸರು 5 ಬಾರಿ ಅಷ್ಟೇ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. 2 ಬಾರಿ ಯೆಹೋಶುವದಲ್ಲೂ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 2 ಬಾರಿಯೂ ಮತ್ತು ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ 1 ಬಾರಿಯೂ ಮಾತ್ರ ಈಕೆ ಹೆಸರು ಕಾಣಲ್ಪಡುತ್ತದೆ. ಸತ್ಯವೇದದಲ್ಲಿ ಈಕೆಯ ಬಗ್ಗೆ 2ರಿಂದ 3 ವಾಕ್ಯಗಳಲ್ಲಿ ಬರೆಯಲ್ಪಟ್ಟರೂ ಈಕೆಯ ಧೈರ್ಯದ ಕಾರಣದಿಂದ ಈಕೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದಾಳೆ. ದೇವರು ವಾಗ್ದಾನ ಮಾಡಿದ ಕಾನಾನ್ ದೇಶವನ್ನು ಸ್ವತಂತ್ರಿಸಿಕೊಳ್ಳಲು ಕಳುಹಿಸಿದ 12 ಮಂದಿಯಲ್ಲಿ ಕಾಲೇಬನು ಒಬ್ಬನು. ಈತನನ್ನು ವಿಶ್ವಾಸದ ವೀರರ ಪಟ್ಟಿಯಲ್ಲಿ ನಾವು ಕಾಣಬಹುದು. ಯಾಕಂದರೆ ಈತ ಮತ್ತು ಯೆಹೋಶುವನ ವಿಶ್ವಾಸದ ಕಾರಣದಿಂದ ಆ ಕಾನಾನ್ ದೇಶವನ್ನು ಧೈರ್ಯವಾಗಿ ಎದುರಿಸಲು ಸಾಧ್ಯವಾಯಿತು. ಕಾನಾನ್ ದೇಶದ ಒಳಗೆ ಈತನು ಕಾಲಿಟ್ಟಾಗ ಈತನ 85 ವರ್ಷದವನಾಗಿದ್ದನು. ಆದರೂ ಕೂಡ ತನ್ನ ಶಕ್ತಿ ಸಾಮರ್ಥ್ಯವು ಕಡಿಮೆಯಾಗಿಲ್ಲವೆಂದು ತನಗೆ ಹೆಬ್ರೋನ್ ಪಟ್ಟಣವನ್ನೇ ಅಂದರೆ ಗುಡ್ಡದ ಪ್ರದೇಶವನ್ನೇ ಕೊಡಬೇಕೆಂದು ಯೆಹೋಶುವನಿಂದ ಕೇಳಿ ಪಡೆಯುತ್ತಾನೆ. ಅಂತಹ ಧೈರ್ಯವಂತ ಮತ್ತು ದೇವಭಕ್ತಿಯುಳ್ಳ ಮನುಷ್ಯನ ಮಗಳು ಈ ಅಕ್ಷ. ತನ್ನ ಮಗಳಿಗೆ ಒಳ್ಳೆಯ ವರನನ್ನು ಆಯ್ಕೆ ಮಾಡುವ ಸಲುವಾಗಿ ಕಾಲೇಬನು ಕಿರ್ಯಾತ್ ಸೆಫರ್ ಎಂಬ ಪಟ್ಟಣವನ್ನು ಯಾರು ಜಯಿಸಿಕೊಡುತ್ತಾರೋ ಅವರಿಗೆ ತನ್ನ ಮಗಳನ್ನು ಕೊಡುವುದಾಗಿ ಪ್ರಕಟಿಸುತ್ತಾನೆ. ಅದೇ ಪ್ರಕಾರವಾಗಿ ಕಾಲೇಬನ ತಮ್ಮನಾದ ಒತ್ನೀಯೇಲನು ಆ ಪಟ್ಟಣವನ್ನು ವಶಪಡಿಸಿಕೊಳ್ಳುತ್ತಾನೆ. ಆ ಸಂದರ್ಭದಲ್ಲಿ ಅಕ್ಷಳನ್ನು ಆತನ ತಮ್ಮನಾದ ಒತ್ನೀಯೇಲನಿಗೆ ಮದುವೆ ಮಾಡಿಕೊಡುತ್ತಾನೆ. ಕಾಲೇಬನು ಒತ್ನೀಯೇಲನು ವಾಸಿಸುತ್ತಿದ್ದುದು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯವಾಗಿತ್ತು. ಅದು ಬೆಗ್ಗಾಡಿನ ರೀತಿಯಲ್ಲಿತ್ತು. ಅದಕ್ಕೆ ಆಕೆಯು ತಾನು ಗಂಡನ ಮನೆಗೆ ಹೋಗುವ ಮುಂಚೆ ಗಂಡನನ್ನು ಪ್ರೇರೇಪಿಸುತ್ತಾಳೆ ತನ್ನ ತಂದೆಯಿಂದ ಆಸ್ತಿಯನ್ನು ಕೇಳುವಂತೆ. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕಿರುತ್ತಿರಲಿಲ್ಲ. ಆದ್ದರಿಂದ ತನ್ನ ಗಂಡನನ್ನು ಪ್ರೇರೇಪಿಸುತ್ತಾಳೆ. ಆದರೆ ಅಕ್ಷ ಒತ್ನೀಯೇಲನನ್ನು ಎಷ್ಟೇ ಪ್ರೇರೇಪಿಸಿದರೂ ಆತನು ಆಸ್ತಿಯನ್ನು ಕೇಳಲು ಹಿಂಜರಿತಾನೆ. ಆಗ ತಾನೇ ಮುಂದೆ ಬಂದು ತಂದೆಯ ಬಳಿ ನನಗೊಂದು ದಾನ ಕೊಡಬೇಕು, ನನ್ನನ್ನು ಬೆಗ್ಗಾಡಿಗೆ ಕೊಟ್ಟು ಬಿಟ್ಟೆಯಲ್ಲ, ಬುಗ್ಗೆಗಳಿರುವ ಸ್ಥಳವನ್ನು ನನಗೆ ಕೊಡು ಎಂದು ಕೇಳುತ್ತಾಳೆ. ಕಾಲೇಬನು ಸಹ ಆಕೆಯ ಮಾತಿಗೆ ಇಲ್ಲವೆನ್ನದೆ ಆಕೆಗೆ ಕೆಳಗಣ ಮತ್ತು ಮೇಲಗಣ ಬುಗ್ಗೆಗಳನ್ನು ಕೊಡುತ್ತಾನೆ. ನಾನು ಮೊದಲೇ ತಿಳಿಸಿದಂತೆ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಪಾಲಿಲ್ಲದಿದ್ದರೂ ಕೂಡ ಧೈರ್ಯವಾಗಿ ಅಕ್ಷ ತನ್ನ ತಂದೆಯಿಂದ ಆಸ್ತಿಯನ್ನು ಕೇಳಿ ಪಡೆದುಕೊಳ್ಳುತ್ತಾಳೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ಲೋಕದ ತಂದೆ ತಾಯಿಗಳೇ ತಮ್ಮ ಮಕ್ಕಳಿಗೆ ಶ್ರೇಷ್ಠವಾದದನ್ನು ಕೊಡುವಾಗ ಪರಲೋಕದ ತಂದೆಯು ನೀವು ಕೇಳಿಕೊಳ್ಳುವುದಕ್ಕಿಂತಲೂ ಅತಿ ಶ್ರೇಷ್ಠವಾದದನ್ನು ಕೊಡಲು ಇಚ್ಛಿಸುತ್ತಾನೆ. ಹಾಗಾದರೆ ಹಿಂದೆ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು, ಹುಡುಕಿರಿ, ನಿಮಗೆ ಸಿಕ್ಕುವುದು, ತಟ್ಟಿರಿ, ನಿಮಗೆ ತೆರೆಯುವುದು. ನಾಶವಾಗಿ ನುಸಿ ಹಿಡಿಯುವ ಪದಾರ್ಥವನ್ನು ಕೇಳಬೇಡಿ, ಶ್ರೇಷ್ಠವಾದ ವರವನ್ನು ಬಯಸಿರಿ. ನಿಮ್ಮ ಮೂಲಕ ಅನೇಕರು ಆಶೀರ್ವಾದ ಹೊಂದುವಂತಹ ವರಗಳಿಗಾಗಿ ಅಪೇಕ್ಷಿಸಿರಿ. ಖಂಡಿತವಾಗಿ ಪರಲೋಕದ ತಂದೆ ನಿಮಗೆ ಕೊಟ್ಟೇ ಕೊಡುತ್ತಾನೆ. ಅಕ್ಷ ಕಾಲೇಬನ ಬಳಿಯಲ್ಲಿ ನೀರಿನ ವರತೆಗಳನ್ನು ಕೇಳಿ ಆಶೀರ್ವದಿಸಲ್ಪಟ್ಟಳು. ನಾವು ಕೂಡ ಜೀವಜಲದ ಬುಗ್ಗೆಯೂ ನಮ್ಮ ನೀರಿನ ವರತೆಯೂ ಆಗಿರುವ ಕ್ರಿಸ್ತನ ಬಳಿಯಲ್ಲಿ ಪವಿತ್ರಾತ್ಮನೆಂಬ ವರವನ್ನು ಕೇಳಿ ಆಶೀರ್ವದಿಸಲ್ಪಡೋಣ. ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ, ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು ಎಂಬುದಾಗಿ. ಪವಿತ್ರಾತ್ಮನ ಫಲಗಳಿಂದಲೂ ಪವಿತ್ರಾತ್ಮನ ವರಗಳಿಂದಲೂ ನೀವು ತುಂಬಲ್ಪಡಲಿ ಎಂದು ಬೇಡಿಕೊಳ್ಳುತ್ತಾ ಈ ವಾಕ್ಯಗಳು ನಿಮ್ಮನ್ನು ಆಶೀರ್ವದಿಸುವೆ ಎಂದು ಭಾವಿಸುತ್ತೇನೆ.